ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಗದ್ಯ ಒಣಮರದ ಗಿಳಿ. ಬರೆದವರು ಆರ ಮಿತ್ರ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಬೇಡನು ವಿಷ ಸವರಿದ ಬಾಣಗಳನ್ನು ಬಳಸಿ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದನು. ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಜಿಂಕೆಗೆ ಗುರಿಯಿಟ್ಟು ಪ್ರಯೋಗಿಸಿದ ಬಾಣವನ್ನು ಜಿಂಕೆ ಹಾರಿ ತಪ್ಪಿಸಿಕೊಂಡುದರಿಂದ ಅದು ಮರಕ್ಕೆ ತಗುಲಿತು. ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು? ಬಾಣದಲ್ಲಿದ್ದ ವಿಷದ ಪ್ರಭಾವದಿಂದ ಮರವು ಒಣಗಿತು. ಅದರ ಹಣ್ಣು, ಹೂವು, ಹಸಿರು ಎಲ್ಲವೂ ಕಾಣದಂತಾದವು. ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದುದು ಏಕೆ? ಗಿಳಿಯು ವಾಸ ಮಾಡುತ್ತಿದ್ದ ಮರವು ಹಣ್ಣು ಹೂವು ಹಸಿರಿಲ್ಲದೆ ಒಣಗಿ ಹೋಗಿದ್ದರೂ ಗಿಳಿಯು ಬೇರೆ ಮರದತ್ತ ಹೋಗದೆ ಅಲ್ಲಿಯೇ ವಾಸ ಮಾಡುತ್ತಿರುವುದನ್ನು ನೋಡಿ ಇಂದ್ರನಿಗೆ ಆಶ್ಚರ್ಯವಾಯಿತು. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಗಿಳಿಯ ತತ್ವ ನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡನು. ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? ಗಿಳಿಯ ವರ್ತನೆಯನ್ನು ನೋಡಿದ ಇಂದ್ರನಿಗೆ ಬಹಳ ಸಂತೋಷವಾಯಿತು. ಅದಕ್ಕೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದನು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ಅನೇಕ ವರ್ಷಗಳಿಂದ ಈ ಮರವು ನನಗೆ ಆಸರೆ ಇತ್ತಿದೆ, ಹಣ್ಣುಗಳನ್ನು ಕೊಟ್ಟಿದೆ, ಅದರ ಹಸಿರಿನಿಂದ ಸಂತಸವನ್ನು ನೆರಳನ್ನೂ ನೀಡಿದೆ. ಅದೀಗ ಯಾವುದೋ ದುರದೃಷ್ಟದಿಂದ ರೋಗಕ್ಕೆ ಒಳಗಾಗಿ ಒಣಗಿದೆ. ಈಗ ಅದರ ಸ್ಥಿತಿ ಹೀಗಾಯಿತೆಂದು ನಾನು ಅದನ್ನು ಬಿಟ್ಟು ಬೇರೆ ಮರಕ್ಕೆ ಹೋಗಿ ಉಪಕಾರಗೇಡಿಯಾಗಿರಲಾರೆ. ಅದಕ್ಕೆ ಒಳ್ಳೆಯ ದಿನ ಬರಲಿ ಎಂದು ಬಯಸುತ್ತಾ ಇಲ್ಲಿಯೇ ಇರುತ್ತೇನೆ ಎಂದು ಗಿಳಿಯು ತಾನು ಅಲ್ಲಿಯೇ ಇರುವುದಕ್ಕೆ ಕಾರಣ ನೀಡಿತು. ಸಾಮಾನ್ಯವಾದ ಲೋಕವರ್ತನೆ ಯಾವುದು? ಸಂಪತ್ತು, ಸೌಲಭ್ಯ, ಸುಖವಿರುವವರೆಗೆ ಅಂಥವರೊಡನೆ ಇರುವುದು, ಅವುಗಳ ಲಾಭವನ್ನು ಪಡೆಯುವುದು, ಕಾರಣಾಂತರಗಳಿಂದ ಅವರಿಗೆ ಬಡತನ ಬಂದರೆ, ಕಷ್ಟಗಳು ತಲೆದೋರಿದರೆ ಅವರ ಸಹವಾಸವನ್ನು ತೊರೆದು ಬೇರೆ ಹೋಗುವುದು ಸಾಮಾನ್ಯವಾದ ಲೋಕವರ್ತನೆಯಾಗಿದೆ. ಕೃತಜ್ಞರಾಗಿರುವುದಕ್ಕಿಂತಲೂ ಕೃತಜ್ಞರಾಗಿರುವವರೇ ಹೆಚ್ಚು. ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಗಿಳಿಯ ತತ್ವ ನಿಷ್ಠೆಯನ್ನು ಮೆಚ್ಚಿದ ಇಂದ್ರನು ಅದಕ್ಕೆ ಒಂದು ವರವನ್ನು ಕೊಡಲು ನಿರ್ಧರಿಸಿದನು. ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದು ಗಿಳಿಗೆ ಹೇಳಿದರು. ಗಿಳಿಯು ಅದಕ್ಕಾಗಿ ಏನನ್ನು ಕೇಳಿದ್ದರೂ ಇಂದ್ರನು ಕೊಡಲು ಸಿದ್ಧನಾಗಿದ್ದ. ಆದರೆ ಆ ಗಿಳಿ
ತನಗಾಗಿ ಏನನ್ನೂ ಬಯಸಲಿಲ್ಲ. ಈ ಮರವು ಮೊದಲಿನಂತಾಗಲಿ, ಹಣ್ಣು ಹೂವುಗಳಿಂದ ತುಂಬಲಿ, ನೆರಳನ್ನು ಕೊಡುವಂತಾಗಲಿ, ಅದನ್ನು ಅನುಗ್ರಹಿಸು ಎಂದು ಅದು ಕೇಳಿಕೊಂಡಿತು. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಗಿಳಿಯು ಪರಹಿತಕಾಂಕ್ಷಿ ಎನಿಸಿಕೊಂಡದ್ದು ಹೇಗೆ? ಗಿಳಿಯು ಬಹಳ ಕಾಲದಿಂದಲೂ ಒಂದು ಮರದ ಪೊಟರೆಯಲ್ಲಿ ವಾಸ ಮಾಡುತ್ತಿತ್ತು. ಆ ಮರವು ಹೂವು, ಹಣ್ಣು, ಹಸಿರಿನಿಂದ ತುಂಬಿ ನಳನಳಿಸುತ್ತಿತ್ತು. ಆದರೆ ಒಬ್ಬ ಬೇಡನು ಪ್ರಯೋಗಿಸಿದ ವಿಷ ಸವರಿದ ಬಾಣ ಜಿಂಕೆಗೆ ಬದಲಾಗಿ ಆ ಮರಕ್ಕೆ ನಾಟಿತು. ವಿಷದ ಪ್ರಭಾವದಿಂದ ಮರವು ಒಣಗಿತು. ಅದರ ಹಸಿರು, ಹಣ್ಣು, ಹೂವು ಯಾವುದೂ ಉಳಿಯಲಿಲ್ಲ. ಮರವು ಒಣಗಿದರೂ ಗಿಳಿಯು ತನ್ನ ವಾಸಸ್ಥಾನವನ್ನು ಬದಲಾಯಿಸಲಿಲ್ಲ. ಹಣ್ಣು, ಹೂವು, ಹಸಿರು ತುಂಬಿದ ಬೇರೆ ಮರವನ್ನು ಹುಡುಕಿಕೊಂಡು ಹೋಗಲಿಲ್ಲ. ಅದು ಆಹಾರವನ್ನು ಅರಸಿ ಬೇರೆ ಕಡೆಗೆ ಹೋಗಿ ವಾಸ ಮಾಡಲು ಒಣಮರದ ಪೊಟರೆಗೇ ಬರುತ್ತಿತ್ತು. ಅನೇಕ ವರ್ಷಗಳಿಂದ ಆಸರೆ, ಆಹಾರ, ನೆರಳನ್ನು, ನಲಿವನ್ನು ಈ ಮರವು ತನಗೆ ಕೊಟ್ಟಿದೆ. ಅದೀಗ ಒಣಗಿದೆ. ಕಷ್ಟಕಾಲ ಬಂದಿದೆ ಎಂದು ಬಿಟ್ಟು ಬೇರೆ ಕಡೆಗೆ ಹೋಗುವುದು ಕೃತಜ್ಞತೆಯನ್ನು ತೋರಿದಂತೆ. ಸುಖದ ಸಮಯದಲ್ಲಿ ಜೊತೆಗಿದ್ದವರು ಕಷ್ಟಕಾಲದಲ್ಲಿಯೂ ಜೊತೆಗಿರಬೇಕು. ಒಳ್ಳೆಯ ದಿನ ಬರಲಿ ಎಂದು ಬಯಸಬೇಕು ಎಂದು ನಿರ್ಧರಿಸಿದ ಆ ಗಿಳಿ ಹಾಗೆಯೇ ನಡೆದುಕೊಂಡಿತು. ಹೀಗೆ ಅದು ಪರಹಿತಾಕಾಂಕ್ಷಿ ಎನಿಸಿತು. ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ ಗುಣಗಳೇನು? ಫಲ, ಪುಷ್ಪ, ಹಸಿರುಗಳಿಂದ ತುಂಬಿದ ಮರದ ಪೊಟರೆಯಲ್ಲಿ ಗಿಳಿ ಬಹಳ ಕಾಲದಿಂದ ವಾಸ ಮಾಡುತ್ತಿತ್ತು. ಬೇಡನ ವಿಷದ ಬಾಣ ತಾಗಿ ಆ ಮರವು ಒಣಗಿತು. ಹಣ್ಣು, ಹೂವು, ಹಸಿರು ಎಲ್ಲವೂ ಮಾಯವಾದವು. ಆಗ ಆ ಗಿಳಿಯು ಬೇರೊಂದು ಫಲಭರಿತ ಮರವನ್ನು ಹುಡುಕಿಕೊಂಡು ಹೋಗಬಹುದಾಗಿತ್ತು. ಆದರೆ ಅದು ಹಾಗೆ ಮಾಡಲಿಲ್ಲ. ಹಾಗೆ ಮಾಡುವುದು ಕೃತಜ್ಞರ ಲಕ್ಷಣವೆಂದು ಅದು ತಿಳಿಯಿತು. ಸುಖದ ಕಾಲದಲ್ಲಿ ಜೊತೆಗಿದ್ದವರು ಕಷ್ಟದ ಕಾಲದಲ್ಲೂ ಜೊತೆಗೆ ಇರಬೇಕು. ದೂರ ಸರಿಯಬಾರದು. ಕಷ್ಟ ಕಳೆದು ಸುಖ ಬರಲೆಂದು ಹಾರೈಸಬೇಕು ಎಂದು ಅದು ತಿಳಿದುಕೊಂಡಿತ್ತು. ಇಂದ್ರನು ಅದರ ನಡೆಯನ್ನು ಮೆಚ್ಚಿ ವರವನ್ನು ಕೊಡಲು ಬಯಸಿದಾಗ ಅದು ತನಗಾಗಿ ಏನನ್ನೂ ಕೇಳಲಿಲ್ಲ. ಒಣಮರ ಚಿಗುರಲಿ, ಫಲಪುಷ್ಪ ಭರಿತವಾಗಿ ಮೊದಲಿನ ಸ್ಥಿತಿ ತಲುಪುವಂತಾಗಲಿ ಎಂದು ಅಪೇಕ್ಷಿಸಿತು. ಮನುಷ್ಯನೂ ಕೂಡ ಉಪಕಾರವನ್ನು ಸ್ಮರಿಸಬೇಕು, ಕೃತಜ್ಞನಾಗಿರಬೇಕು, ಕೃತಜ್ಞನಾಗಬಾರದು. ಸುಖ ಸಂಪತ್ತುಗಳಿದ್ದಾಗ ಜೊತೆಗಿದ್ದು ನಕ್ಕು ನಲಿದು ಅವರಿಗೆ ಕಷ್ಟ ಬಡತನ ಬಂದಾಗ ದೂರ ಸರಿಯಬಾರದು. ಕೆಡುಕನ್ನು ಬಯಸಬಾರದು. ಕಷ್ಟ ಕಳೆಯಲಿ, ಒಳ್ಳೆಯ ದಿನಗಳು ಬರಲಿ ಎಂದು ಬಯಸಬೇಕು. ಸ್ವಾರ್ಥಿಯಾಗಬಾರದು, ಪರಾರ್ಥಿಯಾಗಬೇಕು. ತನಗೇ ಲಾಭ ದೊರೆಯುವ ಸಂದರ್ಭ ಒದಗಿದಾಗಲೂ ಅದನ್ನು ಪರರಿಗೆ, ಕಷ್ಟದಲ್ಲಿರುವವರಿಗೆ ಲಭಿಸುವಂತೆ ನೋಡಬೇಕು ಎನ್ನುವ ಗುಣಗಳನ್ನು ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬಹುದಾಗಿದೆ. ಸಂದರ್ಭದೊಡನೆ ವಿವರಿಸಿರಿ. ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಆರ ಮಿತ್ರರು ಬರೆದಿರುವ ಒಣಮರದ ಗಿಳಿ ಪಾಠದಿಂದ ಈ ಪ್ರಶ್ನೆಯನ್ನು ಆರಿಸಿಕೊಳ್ಳಲಾಗಿದೆ. ದೇವೇಂದ್ರನು ಗಿಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ಗಿಳಿಯು ಒಣಮರದ ಪೊಟರೆಯಲ್ಲೇ ವಾಸ ಮಾಡುತ್ತಿತ್ತು. ಸಾಮಾನ್ಯವಾಗಿ ಪಕ್ಷಿಗಳು ಮರ ಒಣಗಿ ಹಣ್ಣು ಹಂಪಲು ನೆರಳು ಸಿಗದೇ ಇರುವಾಗ ಅವು ಸಿಕ್ಕುವಂತಹ ಸ್ಥಳಕ್ಕೆ ವಸತಿಯನ್ನು ಬದಲಾಯಿಸುತ್ತವೆ. ಈ ಗಿಳಿ ಹಾಗೆ ಮಾಡದೆ ಆ ಒಣಮರದಲ್ಲಿಯೇ ಇರುವುದನ್ನು ಕಂಡ ಇಂದ್ರ ಆಶ್ಚರ್ಯಗೊಂಡು ಗಿಳಿಯನ್ನೇ ಆ ಬಗ್ಗೆ ವಿಚಾರಿಸುತ್ತಾನೆ. ಸಾಮಾನ್ಯವಾಗಿರುವ ಜನರ ವರ್ತನೆಗೂ ಗಿಳಿಯ ನಡೆಗೂ ಇರುವ ಅಂತರ ಈ ಮೇಲಿನ ವಾಕ್ಯದಲ್ಲಿ ವ್ಯಕ್ತವಾಗಿದೆ. ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ.
ಆರ ಮಿತ್ರರ ಒಣಮರದ ಗಿಳಿಪಾಠದಿಂದ ಈ ಹೇಳಿಕೆಯನ್ನು ಆಯ್ದುಕೊಳ್ಳಲಾಗಿದೆ. ಇಂದ್ರನು ಗಿಳಿಗೆ ಹೀಗೆ ಹೇಳಿದ್ದಾನೆ: ಸಾಮಾನ್ಯರ ವರ್ತನೆಗಿಂತ ಭಿನ್ನವಾದ ಗಿಳಿಯ ನಡತೆಯನ್ನು, ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡ. ಪರರ ಹಿತವನ್ನೇ ಬಯಸುವ ಗಿಳಿಗೆ ಅದು ಕೇಳಿದ ವರವನ್ನು ಕೊಡಬೇಕೆಂದು ನಿರ್ಧರಿಸಿದ. ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದು ಗಿಳಿಗೆ ಹೇಳಿದ. ಇಂದ್ರನ ಈ ಹೇಳಿಕೆಯಲ್ಲಿ ಗಿಳಿಯ ವಿಚಾರದಲ್ಲಿ ಅವನ ಮೆಚ್ಚುಗೆಯೊಂದಿಗೆ ಅದು ಏನನ್ನು ಕೇಳಿದರೂ ಕೊಡುವ ಔದಾರ್ಯವು ತೋರುವಂತಿದೆ. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಈ ವಾಕ್ಯವನ್ನು ಆರಾಮಿತ್ರರು ಬರೆದಿರುವ ಒಣಮರದ ಗಿಳಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇದು ಗಿಳಿಯು ಹೇಳುವ ಮಾತಾಗಿದೆ. ಇಂದ್ರನು ಗಿಳಿಗೆ ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಎಂದು ಹೇಳಿದಾಗ ಗಿಳಿಯು ತನಗಾಗಿ ಏನನ್ನೂ ಕೇಳಲಿಲ್ಲ. ಆ ಒಣಮರಕ್ಕೆ ಅದರ ಹಿಂದಿನ ಸ್ಥಿತಿ ಬರಲಿ, ಹೂವು ಹಣ್ಣು ಎಲೆಗಳಿಂದ ತುಂಬಿ ನಲಿಯುವಂತಾಗಲಿ ಎಂದು ಕೇಳಿಕೊಂಡಿತು. ಆಗಲೇ ಮೇಲಿನ ಮಾತನ್ನು ಅದು ಹೇಳಿತು. ಮರದ ಮೊದಲಿನ ಸ್ಥಿತಿಯನ್ನು ಕಂಡ ನನಗೆ ಈಗಿನ ಅದರ ಗತಿಯನ್ನು ನೋಡಲು ಸಾಧ್ಯವಾಗುತ್ತಿಲ್ಲವೆಂಬ ಮಾತು ಅದರ ಪರಾನುಕಂಪವನ್ನು ಸೂಚಿಸುತ್ತದೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಆಶ್ರಯ ಆಸರೆ, ವರ್ಣ ಬಣ್ಣ. ಉಪಕಾರ ಅಪಕಾರ, ಅದೃಷ್ಟ ದುರದೃಷ್ಟ. ಗುರಿಯಾಗು ಆಗಮ ಸಂಧಿ, ಪರಹಿತಕಾಂಕ್ಷಿ ಸವರ್ಣ ದೀರ್ಘ ಸಂಧಿ. ಜಿಂಕೆ ರೂಢನಾಮ, ಇಂದ್ರ ಅಂಕಿತನಾಮ. ಕೃತಜ್ಞತೆ ಉಪಕಾರ ಸ್ಮರಣೆ, ಕೃತಜ್ಞತೆ ಉಪಕಾರ ಮರೆಯುವಿಕೆ. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಬೆನ್ನಟ್ಟು, ಬೆನ್ನು ಪ್ಲಸ್ ಅಟ್ಟು ಲೋಪಸಂಧಿ. ಬಾಣವನ್ನು, ಬಾಣ ಪ್ಲಸ್ ಅನ್ನು ಆಗಮ ಸಂಧಿ. ಕಾಶಿಯಲ್ಲಿ, ಕಾಶಿ ಪ್ಲಸ್ ಅಲ್ಲಿ ಆಗಮ ಸಂಧಿ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ರಾಯ ರಾಜ, ಸಿರಿ ಶ್ರೀ, ವರ್ಷ ವರುಷ, ಜನ್ಮ ಜನುಮ, ಆಶ್ಚರ್ಯ ಅಚ್ಚರಿ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. ರೋಗ ನಿರೋಗ, ಬಡತನ ಸಿರಿತನ, ಕೃತಜ್ಞ ಕೃತಜ್ಞ, ಫಲ ವಿಫಲ, ಪರಹಿತ ಸ್ವಹಿತ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ. ಉಪಕಾರ ಸ್ಮರಣೆ. ಉಪಕಾರ ಸ್ಮರಣೆ ಇಲ್ಲದವರು ಹಿಂದಿನ ಕಾಲದಲ್ಲೂ ಇದ್ದರು, ಇಂದೂ ಇದ್ದಾರೆ. ಪರಹಿತ, ಪರಹಿತವನ್ನೇ ಬಯಸುವ ವೈದ್ಯರನ್ನು ಜನರು ಮೆಚ್ಚುತ್ತಾರೆ. ಕೃತಜ್ಞ, ಗುರು ಹಿರಿಯರಿಗೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು.
ಸಮೃದ್ಧಿ. ಸಮೃದ್ಧಿಯಿಂದ ಸಂತಸ ಸಮಾಧಾನಗಳು ಉಂಟಾಗುತ್ತದೆ. ಆಶ್ಚರ್ಯ. ಕೆಲವು ಮಕ್ಕಳು ತಮ್ಮ ನಡೆ ನುಡಿಗಳಿಂದ ಆಶ್ಚರ್ಯವನ್ನುಂಟು ಮಾಡುತ್ತಾರೆ. ಸಂಪಾದಿಸು. ಹೇಗಾದರೂ ಹಣವನ್ನು ಸಂಪಾದಿಸಬೇಕೆಂಬುದೇ ಇಂದು ಹೆಚ್ಚಿನವರ ಗುರಿಯಾಗಿದೆ. ಮಾದರಿಯಂತೆ ಗಾರ ತನ ಪ್ರತ್ಯಯಗಳಿರುವ 5 ಪದಗಳನ್ನು ಬರೆಯಿರಿ. ಮಾದರಿ ಬೇಟೆಗಾರ, ಬಡತನ. ಗಾರ ಪ್ರತ್ಯಯಕ್ಕೆ ಮಾತುಗಾರ, ಛಲಗಾರ, ಮಾಟಗಾರ, ಬಳೆಗಾರ, ಮೋಸಗಾರ. ತನ ಪ್ರತ್ಯಯಕ್ಕೆ ಮನೆತನ, ಸಿರಿತನ, ದೊಡ್ಡತನ, ಸಣ್ಣತನ, ಜಾಣತನ.